ಫ್ರೆಂಡ್ಸ್, ಜವಾರಿ ಫಿಟ್ನೆಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಬಂದಿರುವ ವಿಷಯ ಸಾಮಾನ್ಯ ಇತಿಹಾಸದ ಪಾಠವಲ್ಲ ಸ್ನೇಹಿತರೆ. ಇದು ಒಬ್ಬ ಮಹಾನ್ ನಾಯಕನ ಜೀವನಗಾಥೆ. ಇದು ಧೈರ್ಯ, ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಕಥೆ, ನಿಜವಾದ ಕಥೆ. ಆ ಮಹಾನ್ ವ್ಯಕ್ತಿ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಶಿವನೇರಿ ಫೋರ್ಟ್ನಲ್ಲಿ ಶಿವಾಜಿಯ ಜನನವಾಗತ್ತೆ. ಅವರ ತಂದೆ ಶಹಾಜಿ ಭೋಸ್ಲೆ. ಇವರು ಒಬ್ಬ ಶೂರ ಸೇನಾಪತಿಯಾಗಿದ್ದರು. ಆದರೆ ಶಿವಾಜಿಯವರ ವ್ಯಕ್ತಿತ್ವ ರೂಪುಗೊಂಡಿದ್ದು ಅವರ ತಾಯಿ ಜೀಜಾಬಾಯಿ ಅವರ ಸಂಸ್ಕಾರಗಳಿಂದ. ಜೀಜಾಬಾಯಿ ತಮ್ಮ ಮಗನಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ರು. ಅವರು ಶಿವಾಜಿಗೆ ಹೇಳಿದ್ದು ಒಂದು ಮಹಾನ್ ಸಂದೇಶ: ಅನ್ಯಾಯವನ್ನು ಸಹಿಸಬಾರದು, ಧರ್ಮ ಮತ್ತು ಜನರ ರಕ್ಷಣೆಗೆ ಸದಾ ಬದುಕಬೇಕು. ಆ ಕಾಲದಲ್ಲಿ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಪ್ರಬಲವಾಗಿತ್ತು. ಮುಖ್ಯವಾಗಿ ಔರಂಗಜೇಬ್ ಅವರ ಆಳ್ವಿಕೆಯಲ್ಲಿ ಅನೇಕ ಪ್ರದೇಶಗಳು ಇದ್ದುವು. ಅಂತಹ ಸಮಯದಲ್ಲಿ ಶಿವಾಜಿಯ ಮನಸ್ಸಿನಲ್ಲಿ ಹುಟ್ಟಿದ್ದು ಸ್ವರಾಜ್ಯದ ಕನಸು. ಶಿವಾಜಿಯವರು ಕೇವಲ 16ನೇ ವಯಸ್ಸಿನಲ್ಲಿಯೇ ತೋರಣ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಇದು ಕೇವಲ ಒಂದು ಕೋಟೆಯ ಜಯವಲ್ಲ, ಇದು ಸ್ವಾತಂತ್ರ್ಯದ ಮೊದಲ ಹೆಜ್ಜೆ. ಅವರು ಯುದ್ಧದಲ್ಲಿ ಬಳಸಿದ ತಂತ್ರ ಗೆರಿಲ್ಲಾ ಯುದ್ಧ ತಂತ್ರ. ಗೆರಿಲ್ಲಾ ಯುದ್ಧ ತಂತ್ರ ಅಂದರೆ ಶತ್ರುವನ್ನು ಅಚ್ಚರಿಗೊಳಿಸಿ ವೇಗವಾಗಿ ದಾಳಿ ಮಾಡಿ ಜಯ ಸಾಧಿಸುವ ವಿಧಾನ. ಇದರಿಂದ ದೊಡ್ಡ ಸೇನೆಗಳಿಗೂ ಅವರು ಸವಾಲು ಹಾಕುತ್ತಿದ್ದರು. ಇತಿಹಾಸದಲ್ಲಿ ಅತ್ಯಂತ ರೋಚಕ ಘಟನೆ ಎಂದರೆ ಬಿಜಾಪುರದ ಸೇನಾಪತಿ ಅಫ್ಜಲ್ ಖಾನ್ ಜೊತೆಗಿನ ಭೇಟಿ. ಅಫ್ಜಲ್ ಖಾನ್ ದ್ರೋಹ ಮಾಡಲು ಯತ್ನಿಸಿದಾಗ ಶಿವಾಜಿ ತಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಅವನನ್ನು ಸೋಲಿಸ್ತಾರೆ. ಫ್ರೆಂಡ್ಸ್, ಈ ಘಟನೆ ಶಿವಾಜಿಯ ಶೌರ್ಯಕ್ಕೆ ಒಂದು ಶಾಶ್ವತ ಉದಾಹರಣೆ ಅಂತಾನೆ ಹೇಳಬಹುದು. ಮುಂದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರು ಶಿವಾಜಿಯನ್ನು ಆಗ್ರಾಗೆ ಕರೆಸಿಕೊಂಡು ಬಂಧಿಸುತ್ತಾರೆ. ಎಲ್ಲರೂ ಭಾವಿಸ್ತಾರೆ ಇದೇ ಅಂತ್ಯ ಅಂತ. ಆದರೆ ಶಿವಾಜಿಯ ಧೈರ್ಯ ಮತ್ತು ಚಾತುರ್ಯ ಅವರನ್ನು ಅಲ್ಲಿಂದ ತಪ್ಪಿಸಿಕೊಂಡು ಬರಲು ಸಹಾಯ ಮಾಡುತ್ತದೆ. ಈ ಘಟನೆ ಅವರ ಅಸಾಧಾರಣ ಬುದ್ಧಿಯನ್ನು ತೋರಿಸುತ್ತದೆ. ಫ್ರೆಂಡ್ಸ್, 1674ರಲ್ಲಿ ರಾಯ್ಗಢ್ ಫೋರ್ಟ್ನಲ್ಲಿ ಶಿವಾಜಿಯವರ ರಾಜ್ಯಾಭಿಷೇಕ ನಡೀತದೆ. ಅವರು ಛತ್ರಪತಿ ಎಂಬ ಪಟ್ಟವನ್ನು ಪಡೆದು ಸ್ವರಾಜ್ಯದ ಪ್ರತೀಕವಾಗಿ ಹೊರಹೊಮ್ಮುತ್ತಾರೆ. ಶಿವಾಜಿ ಮಹಾರಾಜ್ ಕೇವಲ ಯೋಧನಲ್ಲ, ಅವರು ಉತ್ತಮ ಆಡಳಿತಗಾರ ಅಂತ ಅನಿಸ್ಕೊಳ್ತಾರೆ. ಮಹಿಳೆಯರ ಗೌರವ ಕಾಪಾಡ್ತಾರೆ. ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಕೂಡ ನೀಡ್ತಾರೆ. ಜನರ ಸುರಕ್ಷತೆ ಮತ್ತು ಕಲ್ಯಾಣವೇ ಅವರ ಮೊದಲ ಆದ್ಯತೆ ಆಗಿರುತ್ತದೆ. ಸ್ನೇಹಿತರೆ, ಶಿವಾಜಿ ಮಹಾರಾಜರ ಜೀವನ ನಮಗೆ ಹೇಳುವ ಸಂದೇಶ ಸ್ಪಷ್ಟ: ಭಯವನ್ನು ಕಂಡು ಯಾವತ್ತೂ ಓಡಿ ಹೋಗಬಾರದು. ಭಯವನ್ನು ಸದಾ ಎದುರಿಸಬೇಕು. ಅನ್ಯಾಯದ ವಿರುದ್ಧ ನಿಲ್ಲಬೇಕು. ಸ್ವಾಭಿಮಾನಕ್ಕಾಗಿ ಹೋರಾಡಬೇಕು. ಸ್ವಾಭಿಮಾನಕ್ಕಾಗಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಹೋರಾಡಿದರು. ಒಬ್ಬ ತಾಯಿಯ ಸಂಸ್ಕಾರ, ಒಬ್ಬ ಯುವಕನ ಕನಸು ಮತ್ತು ಅಚಲ ಧೈರ್ಯ, ಇವುಗಳ ಸಂಯೋಗವೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್. ಇಂದಿಗೂ ಕೂಡ ಅವರ ಹೆಸರು ಉಚ್ಚರಿಸಿದಾಗ ನಮ್ಮ ಹೃದಯದಲ್ಲಿ ಗರ್ವ ಮೂಡುತ್ತದೆ. ಅವರ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್, ಶೇರ್ ಮಾಡಿ. ಕಮೆಂಟ್ನಲ್ಲಿ ಜೈ ಶಿವಾಜಿ, ಜೈ ಭವಾನಿ ಎಂದು ಕಮೆಂಟ್ ಮಾಡಿ. ಹರ್ ಹರ್ ಮಹಾದೇವ್. ಥ್ಯಾಂಕ್ ಯು.